ಮಾಜಿ ಸಚಿವರಾಗಿ ಶಾಸಕರಾಗಿರ್ತಕ್ಕಂತಹ ಸಿಸಿ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಒಂದ್ ಕಡೆ ಆಡಳಿತ ಪಕ್ಷ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು, ಈ ಕಡೆ ವಿಪಕ್ಷ ಸಹ ಪ್ರತಿಭಟನೆಗೆ ಇಳಿದಿರ್ತಕ್ಕಂಥದ್ದು, ಏನಕ್ಕೆ ಸದನವನ್ನ ಕರಿಬೇಕಾಯ್ತು ಸರ್ ಈ ವಿಚಾರ? ನೀವು ಸರಿಯಾದ ಪ್ರಶ್ನೆಯನ್ನ ತಪ್ಪು ವ್ಯಕ್ತಿ ಕೇಳ್ತಾ ಇದ್ರಿ. ಯು ಆರ್ ಆಸ್ಕಿಂಗ್ ಎ ರೈಟ್ ಕ್ವಶನ್ ಟು ದ ರಾಂಗ್ ಪರ್ಸನ್. ಇದನ್ನು ಕರಿಬೇಕಾಗಿದ್ದು ಸಚಿವ ಸಂಪುಟ ಮತ್ತು ಸಭಾಪತಿಗಳು, ಉಪಸಭಾಪತಿಗಳು. 100 ದಿನಗಳ ಮಾನವ ದಿನಗಳಿದ್ದನ್ನು 125 ದಿನಗಳಿಗೆ ಜೀರಾಮ್ಜಿಯಲ್ಲಿ ಮಾಡಿದ್ದಾರೆ. ಅದರ ವಿರುದ್ಧ ಇವರು ಮಾತಾಡಕತ್ತಾರೆ. ಆಮೇಲೆ ಪೇಮೆಂಟ್ ಲೇಟ್ ಆದ್ರೆ 0.5% ಇಂಟ್ರೆಸ್ಟ್ ಹಾಕಿ ಕೊಡಬೇಕಂತೈತಿ. ಇವ್ರಿಗೇನು ತೊಂದರೆ ಆಗಿದೆ? ಯಾಕಂದ್ರೆ ಬಯೋಮೆಟ್ರಿಕ್ ಇದ್ದಿದ್ರಿಂದ ಮಧ್ಯವರ್ತಿಗಳಿಗೆ ಹಣ ತಿನ್ನಲಿಕ್ಕೆ ಜೀರಾಮ್ಜಿಯಲ್ಲಿ ಅವಕಾಶ ಇಲ್ಲ. ಮಧ್ಯವರ್ತಿಗಳಿಗೆ ಅವಕಾಶ ಮಾಡ್ರಿ, ಕೊಡ್ರಿ ಅನ್ನುವಂತ ಉದ್ದೇಶದಿಂದ ಅವರು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ನಾವು ಸ್ಟ್ರೈಕ್ ಮಾಡ್ತಾ ಇರೋದು ಗೌರವಾನ್ವಿತ ರಾಜ್ಯಪಾಲರಿಗೆ ಅಗೌರವ ತೋರಿಸಿದ್ದಕ್ಕೆ, ಭ್ರಷ್ಟಾಚಾರದಲ್ಲಿ ತೊಡಗಿದಂತ ಆಪಾದನೆ ಹೊತ್ತಿರುವಂತಹ ಸನ್ಮಾನ್ಯ ತಿಮ್ಮಾಪುರ್ ಅವರ ರಾಜೀನಾಮೆಗೋಸ್ಕರ. ಇಲ್ಲ, ಒಂದ್ ಕಡೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಸದನವನ್ನ ನಡೆಸ್ತಾರೆ. ಇಂತಹ ಸಂದರ್ಭದಲ್ಲಿ ಈ ಪ್ರತಿಭಟನೆಗಳ ಅವಶ್ಯಕತೆ ಇತ್ತ ಅನ್ನೋ ಸಹ ಪ್ರಶ್ನೆ ಆಗ್ತದೆ. ಇದನ್ನ ಆಡಳಿತ ಪಕ್ಷ ವಿಚಾರ ಮಾಡಬೇಕು. ನಮ್ದೇನೋ ಒಂದು 10-15 ನಿಮಿಷ, ಒಂದು ಅರ್ಧ ತಾಸಿದ ಪ್ರತಿಭಟನೆ ಸದನಕ್ಕೆ ಹಾಜರಾಗ್ತೇವೆ. ಅವ್ರು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿಸಿ ನೀವು ಫ್ಲೆಕ್ಸ್ ನೋಡಬೇಕು, ಎಂತೆಂತ ಫ್ಲೆಕ್ಸ್ ಹಾಕ್ಯಾರ. ಇವತ್ತು ಬಹುತೇಕ ಯಾವ ಸಚಿವರು ಸದನಕ್ಕೆ ಬರುವುದಿಲ್ಲ. ಸನ್ಮಾನ್ಯ ಗೌರವಾನ್ವಿತ ಸಭಾಧ್ಯಕ್ಷರು 10 ಗಂಟೆಗೆ ಸಭೆ ಕರೆದಾರ. ಎಲ್ಲಿ ಬರ್ತಾರ? ಪ್ರತಿದಿನ 10 ಗಂಟೆ 9:30 ಸಭೆ ಕರೀತಾರ. ನಾವು ಸಭಾಧ್ಯಕ್ಷರ ಆದೇಶಕ್ಕೆ ಗೌರವ ಕೊಟ್ಟು ನಾವು ಇಲ್ಲಿ ಬಂದು ಕುಂಡಿರೋದು 11:30, 12ಕ್ಕೆ ಸಭೆ ಚಾಲು ಆಗೋದು. ಏನೋ ಒಂಥರ ನಡೆದು ಬಿಟ್ಟಿದೆಯಪ್ಪ ಈ ಸಲ ವಿಧಾನಸಭೆ. ಇಲ್ಲ, ಒಂದ್ ಕಡೆ ಬೇಕಾಬಿಟ್ಟಿ ನಡೆಸ್ತಾ ಐತೆ ಸರ್ಕಾರ ಅಂತ ಅನಿಸ್ತಾ ಇದೆ ಸರ್. 100ಕ್ಕೆ 100. ಇದಿಷ್ಟು ಸಿಸಿ ಪಾಟೀಲ್ ಅವರ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ, ಪವರ್ ಟಿವಿ, ಬೆಂಗಳೂರು.